ಮನೆಗಳಲ್ಲಿ ಏನಾದ್ರು ಇಲ್ಲಿದ್ದವು ಎಲ್ಲ ಮೇಲ್ಗಡೆ ಶಿಫ್ಟ್ ಆಗೋದು ಎಲ್ಲ ಮುಳುಗೋದು ಎಲ್ಲ ಹೋಯ್ತು. ಮುಳುಗೋದ್ವಾ? ಕಾಣಿಸ್ತಾನೆ ಇಲ್ಲ, ಕಾಣಿಸ್ತಿಲ್ಲ. ಎಲ್ಲ ಒಳಗೆ ಸೇರ್ಕತ್ತು. ನಿಮ್ಗೆಲ್ಲ ಮುಳುಗೋದ್ಮೇಲೆ ಗೌರ್ಮೆಂಟ್ ಏನು ಪ್ರೊವೈಡ್ ಏನು ಮಾಡಿಲ್ಲ? ಅದೆಲ್ಲ ಏನು ಹಿಂದೆ ಏನಿಲ್ಲ ಅದು. ಅವಾಗಲೇ ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ ಅಂಕಲ್? ಆಲೆ 100 ವರ್ಷದ ಮೇಲೆ. 100 ವರ್ಷ. ಆಗ ನಿಮ್ಮ ತಾತ ನಾವು ಗುರುವಾರ ಮದುವೆ ಮುಗಿಸ್ಕೊಂಡು ಶುಕ್ರವಾರ ಎಲ್ಲಿಗೂ ಹೋಗಲಿಲ್ಲ. ಶನಿವಾರ ಒಂದು ಮಾರ್ನಿಂಗು 10 ಓ ಕ್ಲಾಕಿಗೆ ಮನೆ ಬಿಟ್ವಿ. ನಾನು ಮನೆಯಿಂದ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ ಅಂದರೆ KRS ಬ್ಯಾಕ್ ವಾಟರ್ಗೆ ಹೋಗಿದ್ವಿ. ಇಲ್ಲಿ ಒಂದು ದೇವಸ್ಥಾನ ಲೊಕೇಟ್ ಆಗಿದೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಸೊ ಹಂಗೆ ಬ್ಯಾಕ್ ವಾಟರ್ ನೋಡಿಕೊಂಡು ಟೆಂಪಲ್ಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಇಲ್ಲಿ ನೋಡಿ ಡ್ಯಾಮಲ್ಲಿ ತುಂಬಿರೋ ನೀರು ಮತ್ತು ಆಕಾಶ ಎರಡೂ ಒಂದೇ ಥರ ಕಾಣಿಸ್ತಿದೆ. ಈ ವ್ಯೂ ಅಂತೂ ನೋಡೋದಕ್ಕೆ ಮಸ್ತು. ಈ ಊರ ಹೆಸರು ಬಂದು ಹಳೆ ಕನ್ನಂಬಾಡಿ ಅಂತ. ಈ ದೇವಸ್ಥಾನಕ್ಕೆ ಹೋಗೋದು ಒಂದು 200-300 ಮೀಟ್ರ್ ಅನ್ನುವಾಗ್ಲೇ ಈ ವ್ಯೂ ಎಲ್ಲ ನಾವು ನೋಡ್ಬೋದು. ಆ ಪ್ಲೇಸ್ ಅಂತೂ ಮಸ್ತಾಗಿದೆ. ಒನ್ ಟೈಮ್ ಅಂತೂ ವಿಸಿಟ್ ಮಾಡ್ಬೋದು. ನಾವು ಇದುವರೆಗೂ ಒಂದು ಸಲನೂ ನೋಡೇ ಇರಲಿಲ್ಲ, ಹಂಗಾಗಿ ಇದೇ ಮೊದಲನೇ ಸಲ ಹೋಗ್ತಿರೋದು ನೋಡೋಣ ಅಂತ. ನನಗೆ ಈ ಟೆಂಪಲ್ ಬಗ್ಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬಂದು ಹೊಯ್ಸಳವರು ಇದ್ದಂಥ ಕಾಲದಲ್ಲಿ ನಿರ್ಮಾಣ ಆಗಿರುತ್ತೆ, ಹಳೆ ಕನ್ನಂಬಾಡಿ ಎಂಬ ಊರಲ್ಲಿ. 1930ರಲ್ಲಿ ನಾಲ್ವಡಿ ಕೃಷ್ಣರಾಜ ಅವರು ಇದ್ದಂಥ ಕಾಲದಲ್ಲಿ KRS ಡ್ಯಾಮು ನಿರ್ಮಾಣ ಆಗುತ್ತೆ. ಆ ಟೈಮಲ್ಲಿ ಜಲಾಶಯದ ನೀರಿನ ಮಟ್ಟ ಜಾಸ್ತಿ ಆಗಿ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ಮತ್ತು ಹಳೆ ಕನ್ನಂಬಾಡಿ ನೀರಲ್ಲಿ ಮುಳುಗಡೆ ಆಗಿಬಿಡುತ್ತೆ. KRS ಡ್ಯಾಮು ನಿರ್ಮಾಣ ಆಗಿದ್ದು 1930ರಲ್ಲಿ. ಆಗ ಇದ್ದಂಥ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯವರು. ಹಳೆ ಕನ್ನಂಬಾಡಿ ನೀರಲ್ಲಿ ಮುಳುಗಡೆ ಆಗಿಬಿಡುತ್ತಲ್ವ, ಅದಕ್ಕಾಗಿ ರಾಜರು ಅಲ್ಲಿದ್ದಂಥ ಜನಗಳಿಗೆ ಒಂದು ಊರನ್ನ ನಿರ್ಮಾಣ ಮಾಡಿಕೊಡ್ತಾರೆ. ಆ ಊರ ಹೆಸರೇ ಹೊಸ ಕನ್ನಂಬಾಡಿ. ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕೂಡ ಹೊಸ ಕನ್ನಂಬಾಡಿನಲ್ಲೇ ಇರೋದು. ಹಂಗಾಗಿ 1930ರಲ್ಲಿ ದೇವಸ್ಥಾನ ಮುಳುಗಡೆ ಆಗಿಬಿಟ್ಟಿರುತ್ತೆ. ಅದು 1958ರಲ್ಲಿ KRS ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಆಗಿ ದೇವಸ್ಥಾನ ಸ್ವಲ್ಪ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮತ್ತೆ 2003ರಲ್ಲಿ ನೀರಿನ ಮಟ್ಟ ಇನ್ನೂ ಕಮ್ಮಿ ಆಗಿ ದೇವಸ್ಥಾನ ಪೂರ್ತಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ 2003ರಲ್ಲಿ ದೇವಸ್ಥಾನ ಕಾಣಿಸ್ಕೊಳ್ಳುತ್ತಲ್ವ, ಆ ಟೈಮಲ್ಲಿ ಲಕ್ಷಾಂತರ ಜನಗಳು ದೇವಸ್ಥಾನನ ನೋಡೋಕ್ಕಂತ ಹೋಗ್ತಾರೆ. ಆವಾಗ ಆ ಜನಗಳು ಅಂದ್ಕೋತಾರೆ, ಈ ದೇವಸ್ಥಾನನ ಏನಕ್ಕೆ ರೀಪ್ಲೇಸ್ ಮಾಡಬಾರ್ದು ಬೇರೆ ಕಡೆಗೆ, ಇಷ್ಟೊಂದು ಚೆನ್ನಾಗಿರೋ ದೇವಸ್ಥಾನ ನೀರಲ್ಲಿ ಮತ್ತೆ ಮುಳುಗೋಗುತ್ತೆ, ನೀರಿನ ಮಟ್ಟ ಜಾಸ್ತಿ ಆದರೆ ಅಂತ ಅಂದ್ಕೋತಿರ್ತಾರೆ. ಆವಾಗ ಶ್ರೀಹರಿ ಕೋಡೆ ಅವರು ಈ ದೇವಸ್ಥಾನನ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಇಷ್ಟಪಟ್ಟು ಗೌರ್ಮೆಂಟ್ ಹತ್ರ ಮಾತಾಡಿ ಗೌರ್ಮೆಂಟು ಅವರಿಗೆ ಸರಿ ಆಯಿತು ಮಾಡಿ ಅಂತ ಹೇಳಿದ್ಮೇಲೆ ಅವರು ಆ ದೇವಸ್ಥಾನನ ಮತ್ತೆ ಇವಾಗ ಹೊಸ ಕನ್ನಂಬಾಡಿ ಅಂತ ಊರಿದೆ ಅಲ್ವಾ, ಅಲ್ಲಿಗೆ ರೀಪ್ಲೇಸ್ಮೆಂಟ್ ಮಾಡ್ತಾರೆ. 2003ರಲ್ಲಿ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಶ್ರೀಹರಿಕೋಡೆಯವರು ಹೊಸ ಕನ್ನಂಬಾಡಿನಲ್ಲಿ 35 ಎಕರೆ ಜಾಗನ ತಗೊಂಡು ದೇವಸ್ಥಾನದ್ದು ಪ್ರತಿ ಪಾಠದ್ದು ಕೂಡ ಲೈಕ್ 1, 2, 3 ಅಂದ್ಬಿಟ್ಟು ಆ ಥರ ನಂಬರ್ ಇಟ್ಕೊಂಡು ದೇವಸ್ಥಾನದ್ದು ಪೂರ್ತಿ ಫೋಟೋಸ್ನೆಲ್ಲ ತೊಗೊಂಡು ಒಂದೊಂದು ಪಾಠಕ್ಕೂ 1, 2, 3 ಅಂತ ನಂಬರ್ ಕೊಟ್ಕೊಂಡು ಅದೇ ಥರ 10,000 ಫೋಟೋಸ್ಗಳಾಗಿರುತ್ತೆ. ತಮಿಳ್ನಾಡಿಂದ ಈ ಥರ ಕಾಮಗಾರಿ ಮಾಡೋರು ಮತ್ತು ದೊಡ್ಡ ದೊಡ್ಡ ಇಂಜಿನಿಯರ್ಸ್ನೆಲ್ಲ ತೊಗೊಂಡು ಕೋಡೆಯವರು ಈ ದೇವಸ್ಥಾನನ 2011ರಲ್ಲಿ ಹೊಸ ರೂಪಕ್ಕೆ ತರ್ತಾರೆ. ಎಲ್ಲಿ ಹೊಸ ಕನ್ನಂಬಾಡಿ ಅಂತ ಊರಲ್ಲಿ 35 ಎಕರೆ ಜಾಗದಲ್ಲಿ ಈ ದೇವಸ್ಥಾನನ ಹೆಂಗಿತ್ತು ಅದೇ ಥರ ಇಲ್ಲಿ ತಗೊಬಂದು ಈ ಜಾಗದಲ್ಲಿ ಎಲ್ಲ ಪಾರ್ಟ್ಸನ್ನು ನಂಬರ್ ಬರ್ಕೊಂಡಿದ್ರಲ್ವ ಅವರು, ಅದೇ ಥರ ಜೋಡಿಸಿ ಹೆಂಗಿತ್ತು ಆ ಥರ ದೇವಸ್ಥಾನನ ಮಾಡ್ತಾರೆ. ಅಲ್ಲಿ ಆ ಥರ ಮಾಡುವಾಗ ಎಷ್ಟೊಂದು ಕಲ್ಲುಗಳನ್ನ ಬಿಚ್ಚುವಾಗ ಎಷ್ಟೊಂದು ಕಲ್ಲು ಒಡೆದೋಗಿರುತ್ತೆ, ಅದಕ್ಕೆಲ್ಲ ಹೊಸ ಕಲ್ಲುಗಳನ್ನ ಹಾಕಿ ಮತ್ತು 70 ವರ್ಷ ನೀರಲ್ಲಿ ಮುಳುಗಡೆ ಆಗಿರುತ್ತಲ್ವ, ಹಂಗಾಗಿ ದೇವಸ್ಥಾನದ ಹೊಳಪು ಕಮ್ಮಿ ಆಗಿಬಿಟ್ಟಿರುತ್ತೆ. ಅದಕ್ಕೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಕಲ್ಲೆಲ್ಲ ಇನ್ನು ಮತ್ತೆ ಪಾಲಿಷಿಂಗ್ ಕೊಟ್ಟು
ಹೊಸ ರೂಪವನ್ನು ಕೊಟ್ಟು 2017ರಲ್ಲಿ ಡಿಸೆಂಬರ್ 6ನೇ ತಾರೀಕು ಶ್ರೀಕೃಷ್ಣಂದು ದೇವ್ರದ್ದು ವಿಗ್ರಹನ ಅವತ್ತು ಪ್ರತಿಷ್ಠಾಪನೆ ಮಾಡ್ತಾರೆ. ಶ್ರೀಹರಿಕೋಟೆಯವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು, ಉದ್ಯಮಿಯವರು. ಅವರು ಈ ದೇವಸ್ಥಾನನ ನೀರಲ್ಲಿ ಮುಳುಗಡೆ ಆಗಿರೋ ದೇವಸ್ಥಾನನ ತಂದು ಹೊಸ ಕನ್ನಂಬಾಡಿನಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡೋದಕ್ಕೆ 3 ಕೋಟಿ ಖರ್ಚಾಗಿದೆಯಂತೆ ಅವರಿಗೆ. ನಾವಿವಾಗ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅಲ್ವಾ, ಅದು ಹಂಪಿನಲ್ಲೂ ಕೂಡ ಸೇಮ್ ಇದೇ ಥರ ಒಂದು ಕಲ್ಲಿನ ದೊಡ್ಡದು ವ್ರತ ಥರ ಅಲ್ಲೂ ಕೂಡ ಹಂಪಿನಲ್ಲಿದೆ. ಅದೇ ಥರ ಇಲ್ಲೂ ಕೂಡ ಮಾಡಿದ್ದಾರೆ. ದೇವಸ್ಥಾನದ ಮುಂಭಾಗ ಇದೆ ಇದು. ಇಲ್ಲಿ ದೇವಸ್ಥಾನದ 3 ಕಡೆ ನಾವಿವಾಗ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ ಅಲ್ವಾ, ಅದೊಂದು ರೋಡು. ಅದು ಬಿಟ್ಟರೆ 3 ಸೈಡು ಕೂಡ KRS ಡ್ಯಾಮ್ ವಾಟರು ಈ ಥರ ತುಂಬಿಕೊಂಡಿದೆ. ಅದನ್ನು ನೋಡೋದಕ್ಕೇ ಮಸ್ತಿದೆ. ಇಲ್ಲಂತೂ ತುಂಬ ಪೀಸ್ ಆಗಿರುವಂಥ ಜಾಗ. ಆಮೇಲಂತೂ ನೀರಲ್ಲಂತೂ ಒಳಗಡೆ ಅಲ್ಲಿ ನೋಡ್ಬೋದು, ನೀರು ಒಳಗಡೆ ಗ್ರೀನರಿದು ಪ್ಲ್ಯಾಂಟ್ ಇದೆ. ಒಳಗಡೆ ನೀರಲ್ಲಿ ಬೆಳೆಯುತ್ತಲ್ವ, ಆ ಥರ ಪ್ಲ್ಯಾಂಟ್ಸ್ ನೋಡೋದಕ್ಕೇ ಮಸ್ತಿದೆ. ಅದಂತೂ ನೀರಿನ ಒಳಗಡೆ ಇರುವಂಥ ಪ್ಲ್ಯಾಂಟ್ಸು ನೋಡೋದಕ್ಕೆ ಎಷ್ಟು ಕ್ಲೀನಾಗಿದೆ ಅಂದರೆ ಫುಲ್ಲು ಕೋನ್ ಶೇಪು. ಫುಲ್ಲು ಒಂದು 2-3 ಸುತ್ತು ಫುಲ್ ಕೋನ್ ಶೇಪು ಸಖತ್ತಾಗಿದೆ. ಅಪ್ಪ ಕೈಗೆ ಸಿಕ್ಕಿದ್ರೆ ಕಿತ್ಕೊಬಿಡೋಣ ಅಂತ ಅನ್ನಿಸ್ತಿತ್ತು. ಫುಲ್ ಎಲ್ಲ ನೀರೊಳಗಡೆ ಇಳಿಯೋಕ್ಕೆ ಎಲ್ಲೂ ಪ್ಲೇಸ್ ಬಿಟ್ಟಿಲ್ಲ. ಎಲ್ಲ ಕಡೆಯೂ ಈ ಥರ ಗೇಟ್ ಥರ ಮಾಡಿಬಿಟ್ಟಿದ್ದಾರೆ, ಯಾರೂ ಒಳಗಡೆ ಹೋಗೋಕ್ಕಾಗಲ್ಲ. ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಫೋಟೋಸ್ ಮತ್ತು ವೀಡಿಯೋಸು ಅಲೋ ಇಲ್ಲ. ಮತ್ತು ದೇವಸ್ಥಾನದಲ್ಲಿ ಪೂಜೆ ಅರ್ಚಕರು ಆ ಥರ ಯಾರೂ ಇಲ್ಲ. ಐ ಥಿಂಕ್ ಬೆಳಗ್ಗೆ ಯಾರೋ ಅರ್ಚಕರು ಬಂದು ಪೂಜೆ ಮಾಡಿಬಿಟ್ಟು ಹೋದರೆ ಮಂಗಳಾರತಿ ಒಂದು ಇಟ್ಟಿರ್ತಾರೆ, ಮಂಗಳಾರತಿ ತೊಗೊಂಡು ಬರಬೇಕು. ಅದು ಬಿಟ್ಟರೆ ಇಲ್ಲಿ ಒಂದು ಗಂಧದ ಕಡ್ಡಿ ಕರ್ಪೂರ ಕೂಡ ಇಲ್ಲಿ ಹಚ್ಚೋಗಿಲ್ಲ. ಸುಮ್ಮನೆ ಒಳಗಡೆ ಹೋಗಬೇಕು, ನೋಡ್ಕೋಬೇಕು. ಮಂಗಳಾರತಿ ಇಟ್ಟಿರ್ತಾರೆ, ಮಂಗಳಾರತಿ ತೊಗೊಂಡು ಬರಬೇಕು. ಹಾಗೆ ಇಲ್ಲೇ ನಂದಿನಿ ಮತ್ತು ನನ್ನ ತಮ್ಮ ಅವರು ರೀಲ್ಸ್ ಎಲ್ಲ ಮಾಡಿಕೊಂಡು, ನಾವು ಒಂದು ಸುತ್ತು ಬರೋಷ್ಟೊತ್ತಿಗೆ ಫುಲ್ ಫೋಟೋಸು ರೀಲ್ಸ್ ಎಲ್ಲ ಮಾಡಿಕೊಂಡು ಸಾಕಾಗಿ ಕೂತು ಆಮೇಲೆ ದರ್ಶನಕ್ಕೆ ಹೋಗಿದ್ದು. ಇಲ್ಲಿ ಸಾಯಂಕಾಲವರೆಗೂ ದರ್ಶನ ಇರುತ್ತೆ. ಆಮೇಲೆ ಇಲ್ಲೇನು ಗೊತ್ತಾ, ಒಳಗಡೆ ದೇವಸ್ಥಾನದ ಒಳಗಡೆ ಮಂಗಳಾರತಿ ಇಟ್ಟಿರ್ತಾರಲ್ವ, ಮಂಗಳಾರತಿ ಕೂಡ ದುಡ್ಡನ್ನ ಹಾಕಂಗಿಲ್ಲ. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಬರ್ಬೋದಷ್ಟೆ. ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗುವಾಗ್ಲೇ ಸೆಕ್ಯೂರಿಟಿಗಳು ತುಂಬ ಇದ್ದಾರೆ. ಒಳಗಡೆನೂ ಇರ್ತಾರೆ, ದೇವಸ್ಥಾನದ ಎಂಟ್ರೆನ್ಸಲ್ಲೂ ಇರ್ತಾರೆ. ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿ ವೀಡಿಯೋಸು ಮತ್ತು ಫೋಟೋಸ್ ಅಲೋ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಅಂದ್ರೂ ಅಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಜಾಸ್ತಿ ಎಲ್ಲ ವೀಡಿಯೋ ಮಾಡಿಲ್ಲ. ಇಲ್ಲಿ ನೋಡಿ, ಇದು ಬಂದು ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಇಲ್ಲಿ ನೋಡಿ ಫೋಟೋ ಇದೆ ಅಲ್ವಾ, ಇವ್ರು ಒಂದು ಶ್ರೀಹರಿಕೋಟೆಯವ್ರದ್ದು. ಅವ್ರದ್ದು ಒಂದು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡು ಅವ್ರದ್ದು ಫೋಟೋ ಫ್ರೇಮ್ ಇಟ್ಟಿದ್ದಾರೆ. ನೆಕ್ಸ್ಟು ಈ ಗ್ಲಾಸಲ್ಲಿ ನಾವು ನಿಂತ್ಕೊಂಡಿರೋದು ಕಾಣಿಸ್ತಿದೆ ಅಲ್ವಾ, ಅದು ಬಂದು ಫುಲ್ಲು ಕಲ್ಲಲ್ಲಿ ಫ್ರೇಮ್ ಮಾಡಿದ್ದಾರೆ. ಮಧ್ಯದಲ್ಲಿ ಗ್ಲಾಸ್ ಫಿಕ್ಸ್ ಮಾಡಿದ್ದಾರೆ. ಫುಲ್ ಸುತ್ತ ಇದೆ ಎಂಟ್ರೆನ್ಸ್. ನೀವು ಹೋದ ತಕ್ಷಣವೇ ಒಳಗಡೆನೆ ಫುಲ್ಲು ಗ್ಲಾಸ್ ವಿತ್ ಕಲ್ಲನ್ನು ಫ್ರೇಮ್ ಹಾಕಿದ್ದಾರೆ. ಮತ್ತು ಶ್ರೀಹರಿಕೋಟೆಯವ್ರದ್ದು ಫೋಟೋ ಇದೆ. ಮತ್ತು ಈ ಟೆಂಪಲ್ದು ಡ್ರೋನಲ್ಲಿ ಒಂದಷ್ಟು ಫೋಟೋಸ್ ತೆಗೆದು ಆ ಫೋಟೋ ಫ್ರೇಮ್ ಹಾಕಿದ್ದಾರೆ. ನೆಕ್ಸ್ಟ್ ಒಳಗಡೆ ನೋಡಿ, ಮಧ್ಯದಲ್ಲಿ ಇರೋದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಸುತ್ತ ಏನು ಮಾಡಿದ್ದಾರೆ ಗೊತ್ತಾ, ಸುತ್ತ ಈ ಥರ ಋಷಿ ಮುನಿಗಳದ್ದು ವಿಗ್ರಹ, ನದಿಗಳ ಹೆಸರಿದೆ ಅಲ್ವಾ, ಇವಾಗ ಗಂಗಾ, ತುಂಗಾ, ಕಾವೇರಿ ಅಂತ ನದಿಗಳದ್ದು ವಿಗ್ರಹಗಳು, ಮತ್ತು ಋಷಿ ಮುನಿಗಳದ್ದು ವಿಗ್ರಹ, ಮತ್ತು ದಶಾವತಾರ ಇದೆ ಅಲ್ವಾ ಆ ವಿಗ್ರಹಗಳು, ಮತ್ತು ನವಗ್ರಹಗಳು, ಮತ್ತು ಶಿವ, ಪಾರ್ವತಿ, ಆಂಜನೇಯ, ಇದೇ ಥರ ಅಷ್ಟಲಕ್ಷ್ಮಿಗಳು ಎಲ್ಲರದು, ಋಷಿಮುನಿಗಳು, ನದಿಗಳು, ಅಷ್ಟಲಕ್ಷ್ಮಿ, ನವಗ್ರಹ, ದಶಾವತಾರ, ಗಣೇಶ, ಶಿವ, ಪಾರ್ವತಿ, ಆಂಜನೇಯ, ಫುಲ್ಲು ಎಲ್ಲರದು ವಿಗ್ರಹ ಸೇರಿ 26 ವಿಗ್ರಹಗಳಿದೆ ಇಲ್ಲಿ ದೇಗುಲ ಸುತ್ತ. ಮತ್ತು ಅಷ್ಟ ಮಂಟಪಗಳಿದೆ ಇಲ್ಲಿ ದೇವಸ್ಥಾನದ ಸುತ್ತ. ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಂಟಪದ ಸುತ್ತ 26 ವಿಗ್ರಹಗಳನ್ನ ನೋಡಿದ್ಮೇಲೆ ನಾವು ವೇಣುಗೋಪಾಲ ಸ್ವಾಮಿನ ದರ್ಶನ ಮಾಡಿದ್ವಿ. ಮತ್ತು ಇಲ್ಲೇ ದೇವಸ್ಥಾನದ ಒಳಗಡೆನೆ ಇನ್ನೊಂದು ಶ್ರೀಕೃಷ್ಣದು ವಿಗ್ರಹ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಆಮೇಲೆ ಎಲ್ಲ ನೋಡಿಕೊಂಡು ವೇಣುಗೋಪಾಲ ಸ್ವಾಮಿ ಅಂದರೆ ಕೃಷ್ಣಂಗೆ ನಮಸ್ಕಾರ ಮಾಡಿಕೊಂಡು
ಎಕ್ಸಿಟ್ ಆದ್ವಿ. ದೇವಸ್ಥಾನದ್ದು ಎಕ್ಸಿಟಲ್ಲಿ ಈ ಥರ ಜೋಳ ಮತ್ತು ಚುರುಮುರಿ ಎಲ್ಲ ಮಾಡ್ತಿದ್ರು. ಅದನ್ನು ನಾವು ಸ್ವೀಟ್ ಕಾರ್ನ್ ಎಲ್ಲ ತೊಗೊಂಡು ತಿಂದ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆ ಆರ್ ಎಸ್ ಬ್ಯಾಕ್ ವಾಟ್ರಲ್ಲಿ ಇದು ತವಾ ಫ್ರೈ ತುಂಬ ಫೇಮಸ್ಸು. ಸೊ ಹಂಗಾಗಿ ಇಲ್ಲಿ ನಮಗೆ ಗೊತ್ತಿರಲಿಲ್ಲ ಎಲ್ಲಿ ಮಾಡ್ತಾರಂತ. ಅದಕ್ಕೆ ಈ ಅಂಕಲ್ ಹತ್ರ ಅಡ್ರೆಸ್ ಕೇಳಿಕೊಂಡು ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ವಿ. ಅವರು ಇಲ್ಲಿ 7 ಕಿಲೋಮೀಟರ್ ಹೋಗಿ ಮುಂದೆ ಅಲ್ಲಿ ಸಿಗುತ್ತಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇಲ್ಲಿ ಸ್ವೀಟ್ ಕಾರ್ನ್ ತಿನ್ನುವಾಗ ಇಲ್ಲಿ ಒಬ್ಬ ಅಂಕಲ್ ಇದ್ರಲ್ವ, ಅವ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ಮತ್ತು ಇದು ಯಾವ ಊರು ಅಂತ ಎಲ್ಲ ನಾನು ಕೇಳಿದೆ. ಅವರು ಇದ್ರ ಬಗ್ಗೆ ಹೇಳ್ತಾರೆ, ದೇವಸ್ಥಾನದ ಬಗ್ಗೆ. ಕೇಳಿಸ್ಕೊಳ್ಳಿ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಊರಿತ್ತು ಹಳೆ ಕನ್ನಂಬಾಡಿ. ಹಳೆ ಕನ್ನಂಬಾಡಿ ಅಂಕಲ್, ಇಲ್ಲಿರೋ ಮನೆಗಳೆಲ್ಲ ಎಲ್ಲ ಹೊಸ ಕನ್ನಂಬಾಡಿ ಆಗಿದೆ. ಮೇಲ್ಗಡೆ ಶಿಫ್ಟ್ ಆಗೋಯ್ತು. ಮೇಲ್ಗಡೆ ಶಿಫ್ಟ್ ಗೋಲ್ಕವಳ ಏನು ಕೇಳಲ್ಲ ದೇವಸ್ಥಾನದಲ್ಲಿ, ಏನಿಲ್ಲ, ಏನು ಕೇಳಲ್ಲ. ಅದು ಏನು ಕೇಳಲ್ಲ. ಏನು ಕೇಳಲ್ಲ. ಇಲ್ಲ, ಗೌರ್ಮೆಂಟ್ ಅಲ್ಲ, ಸ್ವಂತ ಅವರು ಓನರು ಹರಿಕೊಡೆ ಅಂತ. ಹರಿಕೋಡೆ ಹರಿಕೊಡೆ ಅಂಕಲ್, ಮನೆಗಳಲ್ಲಿ ಏನಾದ್ರು ಇಲ್ಲಿದ್ದವು ಎಲ್ಲ ಮೇಲ್ಗಡೆ ಶಿಫ್ಟ್ ಆಗೋದು, ಎಲ್ಲ ಮುಳುಗೋದು, ಎಲ್ಲ ಹೋಯ್ತು. ಮುಳುಗೋದ್ವಾ? ಕಾಣಿಸ್ತಾನೆ ಇಲ್ಲ, ಕಾಣಿಸ್ತಿಲ್ಲ. ಎಲ್ಲ ಒಳಗೆ ಸೇರ್ಕತ್ತು. ನಿಮ್ಗೆಲ್ಲ ಮುಳುಗೋದ್ಮೇಲೆ ಗೌರ್ಮೆಂಟ್ ಏನು ಪ್ರೊವೈಡ್ ಏನು ಮಾಡಿಲ್ಲ? ಅದೆಲ್ಲ ಏನು ಹಿಂದೆ ಏನಿಲ್ಲ. ಅವಾಗಲೇ ಎಷ್ಟು ವರ್ಷದಿಂದ ಅಂಕಲ್? ಆಲೆ 100 ವರ್ಷದ ಮೇಲೆ. 100 ವರ್ಷ. ಆಗ ನಿಮ್ಮ ತಾತ ನಮಗೆ ಗೊತ್ತಿಲ್ಲ, ನೀವೇ ನೋಡಿಲ್ಲ. ನಾವೇ ನೋಡಿಲ್ಲ. ಡ್ಯಾಮ್ ನಿರ್ಮಾಣ ಆದಾಗ ಆಗ ಮುಳುಗೋಯ್ತು. ಆಗ ಮೇಲ್ಗಡೆ ಎಲ್ಲ ಶಿಫ್ಟ್ ಆಗುತ್ತೆ. ಅಂಕಲ್, ಈ ದೇವಸ್ಥಾನ ಮೊದಲು ನೀರು ಒಳಗಡೆ ಇತ್ತು? ನೀರು ಒಳಗಡೆ ಇತ್ತು, ಈ ಮೇಲ್ಗಡೆ ಶಿಫ್ಟ್ ಮಾಡ್ತಾರೆ. ಎಷ್ಟು ವರ್ಷ ಆಯ್ತು ಅಂಕಲ್ ಈ ಮೇಲ್ಗಡೆ ಬಂದು ದೇವಸ್ಥಾನ? 18 ವರ್ಷದಿಂದ ದೇವಸ್ಥಾನ ನೀರು ಒಳಗಡೆ ಇತ್ತಾ? ಅದು ಹೆಂಗ ಅಂಕಲ್ ಶಿಫ್ಟ್ ಮಾಡಿದ್ರು? ನೀರು ಕಡಿಮೆ ಇತ್ತಲ್ಲ, ಎಲ್ಲ ಮೇಲ್ಗಡೆ ಮಾಡ್ಕೊಂಡ್ರು. ಹೆಂಗಿತ್ತು ದೇವಸ್ಥಾನ ಅದೇ ರೀತಿ, ಅದೇ ಕಲ್ ಕುಂಡ್ರಿಸಿ ಅದೇ ದೇವಸ್ಥಾನ ಮಾಡಿದ್ರು. ಹೌದು. ಎಲ್ಲಿತ್ತು ಮೊದಲು? ಆ ಕಡೆ ಆ ಕಡೆ ಮುಳುಗೈತಿದೆ ಅಂದ್ಬಿಟ್ಟು ಮೇಲ್ಗಡೆ ಅವರು ಸ್ವಂತ ನೋಡಿ ಪ್ಲಾನ್ ಮಾಡಿ ಮೇಲ್ಗಡೆ. ಮೊದಲು ಅಂಕಲ್ ಅಲ್ಲಿ ಯಾರು ದೇವಸ್ಥಾನ ನಿರ್ಮಾಣ ಮಾಡಿದ್ರು? ಮೊದಲು ಹಳೆ ಕಾಲದಲ್ಲಿ ಮಾಡಿದ್ರು. ಹಳೆ ಕಾಲದಲ್ಲಿ ಮಾಡಿದ್ರು. ಹಳೆ ಕಾಲದಲ್ಲಿ ಮಾಡಿದ್ರು. ಹಳೆ ಕಾಲದಲ್ಲಿ ಮಾಡಿದ್ರು. ಸರಿ ಅಂಕಲ್. ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್? 6:30 ಬೆಳಿಗ್ಗೆ 9 ಗಂಟೆ. ಬೆಳಿಗ್ಗೆ 9 ಗಂಟೆ ಓಪನ್, ಕ್ಲೋಸು 6:30. ನಾವು ಅಲ್ಲಿ ಅಡ್ರೆಸ್ ಕೇಳಿಕೊಂಡು ಒಂದು 7 ಕಿಲೋಮೀಟರು ಮುಂದೆ ಬಂದ್ವಿ. ಇಲ್ಲಿ ನೋಡ್ಬೋದು ಫಿಶ್. ಈ ಕಡೆ ಕೆ ಆರ್ ಎಸ್ ಡ್ಯಾಮ್ ಹತ್ರ ಎಲ್ಲ ಬ್ಯಾಕ್ ವಾಟರ್ ಸೈಡೆಲ್ಲ ಫಿಶ್ ತವಾ ಫ್ರೈ ಎಲ್ಲ ಫೇಮಸ್ಸು. ಸೊ ಇಲ್ಲಿ ತುಂಬ ಬೇಜಾನ್ ಫಿಶ್ ಶಾಪ್ ಇದೆ. ಫಿಶ್ ಶಾಪ್ನ ಆ ಶಾಪು ಸ್ಟ್ರಕ್ಚರ್ ಕೂಡ ಫಿಶಲ್ಲೇ ಮಾಡಿಸ್ಕೊಬಿಟ್ಟಿದ್ದಾರೆ. ನೋಡ್ಬೋದು ಸುತ್ತಮುತ್ತ ಫಿಶ್ ಶಾಪ್ ಎಲ್ಲ ಇದೇ ಥರ ಇದೆ. ಇಲ್ಲಿ ಬೇಜಾನ್ ಫಿಶ್ ಟೈಪ್ ಎಲ್ಲ ಇದೆ. ನಾವು ಫುಲ್ ಇಲ್ಲಿ ಅಮೌಂಟ್ ರೇಂಜ್ ಬಂದು 60, 70, 80 ಈ ಥರ ಇತ್ತು. ನಾವು ಒಂದು ಮೀಡಿಯಮ್ ಫಿಶ್ ತೊಗೊಂಡ್ವಿ. 70 ರುಪೀಸ್ ಕೊಟ್ಟು ಎಲ್ರಿಗೂ ಒಂದೊಂದು ಫಿಶ್ ತೊಗೊಂಡು ವೆಯ್ಟ್ ಮಾಡ್ತಿದ್ವಿ. ಒಂದು 20 ಮಿನಿಟ್ಸಲ್ಲಿ ಮಾಡಿಕೊಡ್ತೀವಂತ ಹೇಳಿದ್ರು. ಸೊ ಇಲ್ಲೆಲ್ಲ ಅವರು ಮಾಡ್ತಿದ್ರು. ನಾವು ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಸುತ್ತ ಭತ್ತದ ಗದ್ದೆ ಎಲ್ಲ ನೋಡಿಕೊಂಡು ಅದೇ ಟೆಂಪಲ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಕೂತಿದ್ವಿ. ಆಮೇಲೆ ಆ ಅಣ್ಣ ಹೇಳಿದ್ರು, ಫಿಶ್ ರೆಡಿ ಇದೆ ಅಣ್ಣ, ಬನ್ನಿ ತಗೊಂಡೋಗಿ ನೋಡಿ ಟೇಸ್ಟ್ ಎಲ್ಲ ಹೆಂಗಿದೆ ಅಂತ. ಸೊ ನನ್ನ ತಮ್ಮ ಹೋಗ್ಬಿಟ್ಟು ಫಿಶ್ನ ತೊಗೊಬಂದ. ಮೊದಲು ಸ್ಟಾರ್ಟಿಂಗ್ ಒಂದು 3 ಕೊಟ್ಟಿದ್ದರು. ಸೊ ಹಂಗಾಗಿ ಸೋನುಗೆ ಮತ್ತು ನಂದಿನಿ ಅವರ ಚಿಕ್ಕಪ್ಪನ ಮಕ್ಳಿಗಿಬ್ಬರಿಗೂ ಕೊಟ್ವಿ. ತಿನ್ನಿ ಟೇಸ್ಟ್ ಹೆಂಗಿದೆ ಹೇಳಿ ಅಂದರೆ, ಅವರು ಉಪ್ಪು ಖಾರ ಎಲ್ಲ ಹೆಂಗಿದೆ ಅಂತ ಹೇಳಿ ಅಂತ ಹೇಳಿದ್ರು. ಸೊ ಮೊದಲು ಅವ್ರು 3 ಜನಕ್ಕೆ ಕೊಟ್ವಿ. ಅವರೆಲ್ಲ ತಿಂತಿದ್ರು. ಆಮೇಲೆ ಅವರೆಲ್ಲ ಸ್ನ್ಯಾಪ್ ಎಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆಮೇಲೆ ನಮಗೂ ಕೂಡ ಬೇಗನೆ ಕೊಟ್ಟರು. 200 ಮಾಡ್ತಿದ್ದೀವಿ, ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಕೊಟ್ಟರು. ಸೊ ಹೀಗೆ ಎಲ್ರಿಗೂ ಬಂತು, ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನನಗಂತೂ ಈ ಥರ ಫಿಶ್ ಅಂದರೆ ತುಂಬ ಇಷ್ಟ. ತಿಂದ್ಕೊಂಡು ನನ್ನ ತಮ್ಮನ ಬೀಗರೂಟಕ್ಕೆ ನಾನು ಡ್ರೆಸ್ ಎಲ್ಲ ಪ್ಲ್ಯಾನು ಮಾಡಿರಲಿಲ್ಲ, ಯಾವ ಥರ ತೊಗೋಬೇಕಂತನೂ ನೋಡಿರಲಿಲ್ಲ. ನಮ್ಮ ಅಕ್ಕಂದು ಮೆಹಂದಿ ಶಾಸ್ತ್ರದ್ದು ಡ್ರೆಸ್ ಇತ್ತು. ಸೊ ಅದಕ್ಕೆ ನಾನು ಒಂದು ಟಾಪ್ನ ಸ್ಟಿಚ್ ಮಾಡಿಸ್ಕೋಬೇಕಿತ್ತು. ಹಾಗಾಗಿ ನಾನು ಮತ್ತೆ ನನ್ನ ತಮ್ಮನ್ನ ಅಲ್ಲಿಂದ ಮೈಸೂರಿಗೆ ಜಮ್ ಬಜಾರ್ಗೆ ಕರ್ಕೊಂಡು ಬಂದೆ. ಅವನು ಅಯ್ಯೋ ಒಂದು ಟಾಪ್ ತೊಗೊಳೋಕ್ಕೆ ಇಲ್ಲಿವರೆಗೆ ಕರ್ಕೊಬಂದವಳೆ ಅಂದ್ಕೊಂಡು 26 ಕಿಲೋಮೀಟ್ರ್ ಕರ್ಕೊಬಂದಿದ್ದೀನಿ ಮೈಸೂರಿಗೆ.
ಸರಿ ಅಂದ್ಬಿಟ್ಟು ಜಮ್ ಬಜಾರಿಗೆ ಬಂದ್ವಿ. ಅಲ್ಲಿ ನನಗೆ ಮ್ಯಾಚಿಂಗು ಟಾಪ್ ಪೀಸ್ ಸಿಗಲಿಲ್ಲ. ಸರಿ ಮಂಡ್ಯದಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ನಾವು ಮಧ್ಯಾಹ್ನ ಫಿಶ್ ತಿಂದಿದ್ದು ಮತ್ತು ಜೋಳ ಮತ್ತು ಚುರುಮುರಿ ಅಷ್ಟೇ ತಿನ್ಕೊಂಡು ಬಂದಿದ್ವಿ. ಸರಿ ಆಲ್ರೆಡಿ ಇಲ್ಲಿ 8:30 ಆಗಿತ್ತು. ನಾನು ಮಂಡ್ಯದಲ್ಲಿ ಹೋಗಿ ಮ್ಯಾಚಿಂಗ್ ಸೆಂಟ್ರ್ ಅಂತ ಇದೆ, ಅಲ್ಲಿಗೆ ಹೋಗಿ ನನಗೆ ಅಲ್ಲಿ ಮೆಟೀರಿಯಲ್ ಸಿಕ್ತು. ಮತ್ತು ಅಲ್ಲಿ ತೊಗೊಂಡು ಆ ಟೈಲರ್ ಹತ್ರ ಹೋಗಿ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಮೌರ್ಯ ದೊನ್ನೆ ಬಿರಿಯಾನಿಗೆ ಬಂದ್ವಿ. ನಾವು ರೋಟಿ ಮತ್ತು 2 ಚಿಕನ್ ಕರಿ ಹೇಳಿದ್ವಿ ರೋಟಿಗೆ. ಮತ್ತು ಬಿರಿಯಾನಿ ಹೇಳಿದ್ವಿ. ಬಿರಿಯಾನಿ ಆದಮೇಲೆ ಒಂದು ತಂದೂರಿ ಹೇಳಿದ್ವಿ. ಮೊದಲು ಅವರು ತಂದೂರಿ ಮತ್ತು ಬಿರಿಯಾನಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮೊದಲು ರೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೋಟಿ ಮತ್ತು 2 ಕರಿ ಕೊಟ್ಟರು. ರೋಟಿ ಕರಿ ಎಲ್ಲ ತಿಂದಮೇಲೆ ಬಿರಿಯಾನಿ ಬಂದು ಬಿರಿಯಾನಿ ಜೊತೆಗೆ ತಂದೂರಿ ಕೊಟ್ಟಿದ್ದರು. ಚೆನ್ನಾಗಿತ್ತು ಊಟ. ತಿಂದ್ಕೊಂಡು ಕಾರಲ್ಲಿ ನಾವೆಲ್ಲ ಸಾಂಗ್ಸ್ ಹಾಕ್ಕೊಂಡು ಮತ್ತು ರೀಲ್ಸ್ ಎಲ್ಲ ಮಿಮಿಕ್ರಿ ಮಾಡಿಕೊಂಡು ಬಂದ್ವಿ ಮನೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.